ಆ ದೇವಸ್ಥಾನದ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ತುಂಬ ಪುರಾತನವಾದ ದೇವಾಲಯ. ಹಾಂ ಭವ, ಅಲ್ಲಿಗೆ ನಾವು ಹೋಗ್ಬೇಕು ಅಂತ ಎಷ್ಟು ಅನ್ಕೊಂಡ್ರು ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ. ಆ ದೇವರೇ ಮನಸ್ಸು ಮಾಡಿ ನಮ್ಮನ್ನು ಕರೆಸ್ಕೋಬೇಕು, ಆವಾಗಲೇ ಹೋಗೋಕ್ಕಾಗೋದು. ಅದೇ ಅಲ್ವಾ ಭವ? ಹೌದು, ಅದೇ ದೇವಸ್ಥಾನ. ಅದೇ ದೇವಸ್ಥಾನದಲ್ಲಿ ಗುರುಗಳು ಇವತ್ತು ಅಖಿಲಾಗಿ ಸಿಗ್ತೀನಿ ಅಂತ ಹೇಳಿರೋದು. ಅದಕ್ಕೆ ಅಖಿಲ ಊರಾಚೆರು ಆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಜೊತೆಲಿ ರತ್ನವೇಣಿ, ಪ್ರೀತು ಇಬ್ರು ಹೋಗಿದ್ದಾರೆ. ಅಯ್ಯಯ್ಯೋ, ಮಗುನ ಆದಿತ್ಯ ಹನುಮಂತು ಬಚ್ಚಿಟ್ಟಿರೋದು ಅದೇ ದೇವಸ್ಥಾನದಲ್ಲೇ, ಅಕ್ಕ ಹೋಗಿರೋದು ಅದೇ ದೇವಸ್ಥಾನಕ್ಕೆ. ಜೊತೆಗೆ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ರತ್ನವೇಣಿ ಬೇರೆ. ಅಯ್ಯೋ, ಅಲ್ಲಿಗೆ ಆದಿತ್ಯ ಮಗು ಸಮೇತ ತಗಲು ಹಾಕೊಳ್ಳೋದು ಫಿಕ್ಸಾ? ದೇವರ ದಯದಿಂದ ಗುರುಗಳು ಇವತ್ತು ಮಗು ಸೇಫ್ ಆಗಿದೆ ಅಂತ ನುಡಿತಾರೆ. ನೀವಿಬ್ರು ಸ್ವಲ್ಪ ಸಮಾಧಾನವಾಗಿರಿ. ಈ ಕ್ಷಣಕ್ಕೆ ಮಗು ಕ್ಷೇಮವಾಗಿದೆ ಅಂತ ಮಾತ್ರ ಹೇಳ್ಬೋದು. ಅಷ್ಟಕ್ಕೆ ಭಗವಂತನ ಒಪ್ಪಿಗೆ ಇರೋದು. ಆದರೆ ನೀವು ಆತಂಕ ಪಡೋದಕ್ಕೆ ಯಾವ ಕಾರಣನೂ ಇಲ್ಲ. ಹಾಗೆ ನಾಮಕರಣ ರದ್ದು ಮಾಡೋ ಅಗತ್ಯನೂ ಇಲ್ಲ. ಗುರುಗಳೇ, ಮಗು ಕ್ಷೇಮವಾಗಿದೆ ಅನ್ನೋದೇನೋ ಸರಿ, ಆದರೆ ಅದು ಎಲ್ಲಿದೆ, ಯಾವ ಸಮಯಕ್ಕೆ ನಮಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲದೆ ನಾಮಕರಣ ಇಟ್ಕೊಳ್ಳೋದಾದ್ರೂ ಹೇಗೆ? ಬರುತ್ತೆ. ನಾಮಕರಣದ ವೇಳೆಗೆ ಮಗು ಮನೆಗೆ ಬಂದೇ ಬರುತ್ತೆ. ನೋಡಿತಾಯಿ, ಮಕ್ಕಳನ್ನ ದೇವರ ಸ್ವರೂಪ ಅಂತ ಹೇಳ್ತಾರೆ. ಈಗ ಭಗವಂತ ನಿಮಗೆ ಪರಿಹಾರ ಸೂಚಿಸೋದಕ್ಕೆ ತನ್ನ ಬಳಿಗೆ ಕರೆಸ್ಕೊಂಡಿದ್ದಾನೆ. ಹಾಗೆ ಮತ್ತೆ ಕರೆಸ್ಕೊಳ್ತಾನೆ ಮಗು ಇರೋ ಜಾಗಕ್ಕೆ. ಪುಟಿ, ಇವಾಗ ನೀನು ನಮ್ಮನೇಲಿ ಇದ್ದಿದ್ದಿದ್ರೆ ಇನ್ನು 2 ದಿನದಲ್ಲಿ ನಿನಗೆ ಹೆಸರಿಡ್ತಾ ಇದ್ವಿ. ಏನು ಹೆಸರು ಗೊತ್ತಾ? ವಿದ್ಯಾ ಅಂತ. ಪಾರುಗೆ ತುಂಬ ಇಷ್ಟವಾದ ಹೆಸರು ಅದು. ಆದರೆ ಇವಾಗ ನಾವಿಬ್ಬರು ಇಲ್ಲಿದ್ದೀವಲ್ವಾ, ಗುರುಗಳು ಇಟ್ಕೊಟ್ಟಿರೋ ಮುಹೂರ್ತದಲ್ಲಿ ನಿನ್ನ ನಾಮಕರಣ ಆಗುತ್ತೋ ಇಲ್ವೋ? ದೇವ್ರೆ, ನನ್ನ ಇನ್ನೂ ಪರೀಕ್ಷೆ ಮಾಡಬೇಡಪ್ಪ. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ದಯವಿಟ್ಟು ನನ್ನ ಮಗುನ ಕಾಪಾಡು. ನನ್ನ ಮಗು ಸುರಕ್ಷಿತವಾಗಿದೆ ಅಂತ ನಂಬ್ಕೊಳ್ಳೋದಕ್ಕೆ ಬಲ್ಗಡೆಯಿಂದ ಹೂವೇನೋ ಕೊಟ್ಟೆ. ಆದ್ರೆ ನನ್ನ ಮನಸ್ಸಿನ ಸಮಾಧಾನಕ್ಕೆ ಅಷ್ಟು ಸಾಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಕಾಣೆ ಆಗಿರೋದು ನನ್ನ ಕರುಳಿನ ಕುಡಿ. ಜನನಿಗೆ ಮಗು ಬದುಕಿರೋದ್ರ ಬಗ್ಗೆನೇ ಆತಂಕ ಆಗಿದೆ. ದಯವಿಟ್ಟು ಅವಳ ಆತಂಕನ ಸುಳ್ಳು ಮಾಡು ತಂದೆ. ಇವತ್ತು ಗುರುಗಳು ಅತ್ಯಮ್ಮನ ಮುಂದೆ ಮಗು ಸುರಕ್ಷಿತವಾಗಿದೆ, ಅದಾದಷ್ಟು ಬೇಗ ನಿಮಗೆ ಸಿಗುತ್ತೆ ಅಂತ ಹೇಳೋಗಾಗ್ಲಿ. ಗುರುಗಳು ನನ್ನ ಮಗು ಬಗ್ಗೆ ಒಳ್ಳೆದೇ ಹೇಳಿದ್ರೆ ನನ್ನ ಮಗು ಸಿಗೋವರೆಗೂ ನಾನು ಉಪವಾಸನೇ ಇರ್ತೀನಿ.
ನಾವು ಹೇಳಿರೋ ಆ ಅಮೃತ ಘಳಿಗೆಲೆ ಮಗು ನಾಮಕರಣ ಆಗೇ ಆಗತ್ತೆ. ಮಗುವಿನ ತಂದೆ ತಾಯಿನೇ ಮಡಿಲಲ್ಲಿಟ್ಟು ಆ ಮಗುವಿನ ನಾಮಕರಣ ಮಾಡ್ತಾರೆ. ನಿಮ್ಮ ಅಭಯ ಕೊಡೋ ಮಾತುಗಳು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಿದೆ ಗುರುಗಳೇ. ಗುರುಗಳೇ, ನಮ್ಮ ಮೊಮ್ಮಗು ಸುರಕ್ಷಿತವಾಗಿದೆ, ನಾಮಕರಣದ ವೇಳೆಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಸರಿ ಗುರುಗಳೇ, ಇದೇ ಖುಷಿಯಲ್ಲಿ ನಮ್ಮ ಜನನಿ ಪ್ರೀತು ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ದೇವರು ಒಳ್ಳೇದು ಮಾಡಿ, ಶುಭವಾಗಲಿ. ನಿಮ್ಮ ತಾತ ಡಾಕ್ಟರ್ ಅಂಕಲ್ ಅಡ್ರೆಸ್ ಕೇಳ್ಕೊಂಬರ್ತೀನಿ ಅಂತ ಹೋದರು. ಆದರೆ ಇನ್ನೂ ಬರಲೇ ಇಲ್ವಲ್ಲ. ನಾವಿಬ್ಬರೇ ಹೋಗಿ ಹುಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ನಾನೇ ಬರ್ತೀನಿ. ಅಲ್ಲ ಫ್ರೆಂಡ್ಸ್, ನಮ್ಮ ಆದಿತ್ಯ ಅವನ ಮಗು ಬಚ್ಚಿಟ್ಕೊಳ್ಳೋಕ್ಕೆ ಸೇಫ್ ಆಗಿರೋ ಜಾಗ ಅಂದರೆ ಊರು ಹೊರಗಡೆ ಇರೋ ಆ ದೇವಸ್ಥಾನ. ಅದೇ ದೇವಸ್ಥಾನಕ್ಕೆ ಈಗ ಅಕ್ಕ ರತ್ನವೇಣಿ ಹೊರಟಿದ್ದಾರೆ. ಅಯ್ಯೋ ದೇವ್ರೇ, ನಾನು ಮನೇಲೇ ಸತ್ತು ಬಿದ್ದಿರ್ತೀನಿ. ಇಷ್ಟು ದೊಡ್ಡ ಬದಲಾವಣೆ ನನ್ನ ಗಮನಕ್ಕೆ ಬರಲೇ ಇಲ್ವಲ್ಲ ಫ್ರೆಂಡ್ಸ್. ನೀವಾದರೂ ಹೇಳಬೇಕು ತಾನೇ. ನಾನಿವಾಗ ಗುಡ್ ಮಿನಿ, ನಿಮ್ಮ ಹೆಲ್ಪ್ ನನಗೆ ತುಂಬ ಬೇಕು. ಇನ್ಮೇಲೆ ಸ್ವಲ್ಪ ಅಲರ್ಟ್ ಆಗಿರಿ ಫ್ರೆಂಡ್ಸ್, ಪ್ಲೀಸ್. ನಾನು ಈ ವಿಷಯನ ಆದಿತ್ಯನಿಗೆ ಫೋನ್ ಮಾಡಿ ಹೇಳಬೇಕು. ಪಾರ್ವತಿ, ಚಿಕ್ಕತ್ತೆ, ಯಜಮಾನ್ರಿಗೆ ಫೋನ್ ಮಾಡ್ತಿದ್ರಾ? ಅವ್ರಿಗೇನೋ ವಿಷಯ ತಿಳಿಸ್ಬೇಕು ಅಂತಿದ್ರೆ, ಏನದು? ಅಪ್ಪ ಸತ್ಯ, ಇವಳಿಗೆ ವಿಷಯ ಗೊತ್ತಾಗ್ಲಿಲ್ಲ. ಪಾರು, ಅದು ಅಖಿಲಕ್ಕ ಊರು ಹೊರಗಡೆ ಇರೋ ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಆದಿತ್ಯ ಅಲ್ಲೇ ಇಲ್ಲಾದ್ರೂ ಅಕ್ಕಪಕ್ಕದಲ್ಲಿದ್ರೆ ಅವನು ದೇವಸ್ಥಾನಕ್ಕೆ ಹೋಗ್ಲಿ ಅಂತ, ಅದೇ ಆ ವಿಷಯ ತಿಳ್ಸಕ್ಕೆ ಫೋನ್ ಮಾಡೋಣ ಅಂತ ಹೊರಟಿದೆ. ಆ ವಿಷಯ ಹೇಳೋದಕ್ಕೆ ಇಷ್ಟು ಗಾಬರಿಲಿ ಹಾಕಿದ್ದೀರಾ? ಪಾರ್ವತಿ, ಅದೇನೋ ಗೊತ್ತಿಲ್ಲ ಕಣಮ್ಮ. ಈ ಮನೇಲಿ ಮಗು ಕಾಣೆ ಆದಾಗಿಂದ ನಾನು ಹೆಂಗೆಂಗೋ ಆಡ್ತಾ ಇದ್ದೀನಿ. ಅದು ಹೆಂಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ ನಿಮ್ಗೆ, ಆದ್ರೆ ಇವತ್ತು ನನ್ ಮಗುಗೋಸ್ಕರ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಅದ್ ಕಾಣೆ ಆದಾಗಿಂದ ಇಷ್ಟು ಸಂಕಟ ಪಡ್ತಾ ಇದ್ದೀರಾ. ಇದನ್ನೆಲ್ಲ ನೋಡಿ ಖುಷಿ ಪಡ್ಬೇಕು ಅಥವಾ ನನ್ನ ಮಗು ಅಪಹರಣ ಆಗಿದೆ ಅಂತ ಸಂಕಟ ಪಡ್ಬೇಕು ಗೊತ್ತಾಗ್ತಾ ಇಲ್ಲ. ಸರಿ, ಯಜಮಾನ್ರಿಗೆ ಫೋನ್ ಮಾಡಬೇಕು ಅಂದ್ರಲ್ಲ, ಮಾಡಿ. ಅವ್ರ ಧ್ವನಿ ಕೇಳಿದ್ರೆ ನನಗೂ ಒಂಥರ ಸಮಾಧಾನ ಆಗುತ್ತೆ. ಅಯ್ಯೋ ದೇವ್ರೆ, ಇದೊಳ್ಳೆ ಅಡ್ಡ ಕತ್ರಿಗೆ ಸಿಕ್ಕಾಕೊಂಡ್ಬಿಟ್ನಲ್ಲ ಶಿವನೇ. ಈಗ ಆದಿ ಫೋನ್ ರಿಸೀವ್ ಮಾಡ್ತಿದ್ದ ಹಾಗೆ ಮಗು ಜೊತೆಗಿರೋ ಉತ್ಸಾಹದಲ್ಲಿ ಮಗು ಬಗ್ಗೆನೇ ಮಾತಾಡ್ಬಿಟ್ರೆ ಏನ್ ಮಾಡೋದು? ಅಥವಾ ಪಾರ್ವತಿ ಮಗಳು ಫೋನ್ ಮಾಡೋ ಟೈಮಲ್ಲೇ ನಗೋದು ಅಳೋದು ಮಾಡ್ಬಿಟ್ರೆ? ಅಯ್ಯೋ ದೇವ್ರೆ, ನಾನು ಎಲ್ಲಿ ಹೋಗಿ ಸಾಯ್ಲಿ? ಅಲ್ಲಿ ನೋಡಿದ್ರೆ ಇವಳ ಗಂಡ ಅಪ್ಪ ಮಗುನ ಇವಳ ಹತ್ರ ಸೇರಿಸ್ಬೇಕು ಅಂತ ತಿಪ್ಪುರ್ಲಾಗ ಹಾಕ್ತಿದ್ದಾರೆ. ಇಲ್ಲಿ ಈ ಪಾರ್ವತಿ ಅವಳ ಪಾಲಿಗೆ ಅವಳೇ ವಿಲನ್ ಆಗ್ತಿದ್ದಾಳಲ್ಲಪ್ಪ. ನನ್ನ ಮಗ ಸೊಸೆ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು. ಅವ್ರ ಮಗು ಕಳೆದೋಗಿದೆ. ಆದಷ್ಟು ಬೇಗ ಮಗು ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳಕ್ ಬಂದಿದ್ದೀವಿ. ದೇವ್ರೆ, ನನ್ನ
ಮಗು ಎಲ್ಲೇ ಇದ್ರೂ ಸುರಕ್ಷಿತವಾಗಿರಲಿ. ಆದಷ್ಟು ಬೇಗ ನನ್ನ ಕೈ ಮಕ್ಕಳಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ಆ ತಾಯಿ ಬಗೆಹರಿಸ್ತಾಳೆ. ನಿಮ್ಗೆ ಒಳ್ಳೇದಾಗತ್ತೆ. ನನ್ನ ಹೆಸರು ಹೇಳಿ, ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಡಾಕ್ಟ್ರು. ಅವ್ರ ನಂಬರ್ ಕೊಡ್ಲಾ? ಇಲ್ಲೇನು ಕೆಲಸ? ಮಗುನ ಹುಡ್ಕಕ್ಕೇನಾದ್ರೂ ಬಂದಿರ್ಬೋದಾ? ಮೊದಲೇ ನನಗೆ ಇವನ್ ಬಗ್ಗೆ ಇವನ್ ಮಗಳ ಬಗ್ಗೆ ನಂಬಿಕೆನೇ ಇಲ್ಲ. ಯಾವುದಕ್ಕೂ ಒಂದು ಮಾತು ಅದಕ್ಕೆ ಕಿವಿಗೆ ಹಾಕ್ಬಿಡ್ತೀನಿ. ಏನಾದರೂ ಗೋಲ್ಮಾಲ್ ಇದ್ರೆ ತಗ್ಲಾಕೊಳ್ಳಿ, ಮಾಡ್ತೀನಿ ಇರು. ಅದಕ್ಕೆ ಏನ್ ರತ್ನವೇಣಿ? ಈಗ ನಾನು ಹನುಮಂತ ಅವ್ರನ್ನ ನೋಡಿದೆ. ಸಾರ್ತಿನಾ? ಎಲ್ಲಿ? ಅಲ್ಲಿ. ಅದಕ್ಕೆ ಎಲ್ಲಿ ರತ್ನವೇಣಿ? ಅಲ್ಲೇ ನಿಂತಿದ್ರು. ಅದಕ್ಕೆ ನಾನು ಆಗ್ಲೇ ನೋಡಿದೆ. ನನ್ನ ಜೊತೆಗೆ ಬನ್ನಿ ಬನ್ನಿ. ಅದಕ್ಕೆ ಎಲ್ಲಿ ಹನುಮಂತು ಕಾಣ್ತಾ ಇಲ್ಲ? ಅದಕ್ಕೆ ಇಲ್ಲೇ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದ್ರು. ಅದಕ್ಕೆ ಹೇಳಿ ಚಿಕ್ಕಮ್ಮ. ಯಜಮಾನ್ರೆ, ನಾನು ಅರು, ಏನ್ ವಿಷಯ? ಅತ್ಯಮ್ಮ ಮತ್ತೆ ನನ್ನ ಮೈದ್ನ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಊರಾಚೆ ಇರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀವು ಅಲ್ಲೇ ಅಕ್ಕಪಕ್ಕದಲ್ಲಿದ್ರೆ ಹೋಗಿ ಬನ್ನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಊರಾಚೆ ಇರೋ ದೇವಸ್ಥಾನ ಅಂದ್ರೆ? ಶಿವನ್ ದೇವಸ್ಥಾನ ಯಜಮಾನ್ರೆ. ನನ್ನ ಜೊತೆಗೆ ಬನ್ನಿ ಬನ್ನಿ. ಅದಕ್ಕೆ ಹಲೋ ಹಲೋ ಯಜಮಾನ್ರೆ, ಕೇಳಿಸ್ತಿದ್ಯಾ? ಪಾರು, ಏನಾಯ್ತು? ಏನು ಕೇಳಿಸ್ತಾ ಇಲ್ಲ. ಕೊಡಿಲಿ. ಲೈನಲ್ಲೇ ಇದ್ದಾನೆ, ವೇಟ್ ಮಾಡು. ಯಾರನ್ನೂ ನೋಡ್ಕೊಂಡು ಹನುಮಂತು ಅಂದ್ಕೊಂಡಿದ್ದೀರಾ ಅಷ್ಟೇ. ಕೆಲವು ಸಲ ಹೀಗಾಗುತ್ತೆ, ಸಹಜ. ನಾನು ಹನುಮಂತು ಏನಾದರೂ ಮಗುನ ಹುಡ್ಕೋದಕ್ಕೆ ಇಲ್ಲಿಗೆ ಬಂದಿರ್ಬೋದೇನೋ ಅಂತ ನೀವು ತೋರಿಸಿದಾಗ ನೋಡಿದೆ, ಕರೆದಾಗ ಬಂದೆ ಅಷ್ಟೇ. ಬನ್ನಿ, ನಾವು ನಾಗರಕಟ್ಟೆ ಪ್ರದಕ್ಷಿಣೆನ ಮುಂದುವರ್ಸೋಣ. ಅದಕ್ಕೆ ಎದ್ದು ಬನ್ನಿ. ಹಲೋ ಅರು, ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸರಿ ಇಲ್ಲ. ಹಾಂ ಹಾಂ, ನೀ ಹೇಳಿದೆಲ್ಲ ನನಗೆ ಕೇಳಿಸ್ತು. ಅಮ್ಮ ಮತ್ತು ಪ್ರೀತು ಅಂದರೆ ಊರಿನ ಆಚೆ ಇರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾ ಇದ್ದಲ್ವಾ? ಅರು,
ಆ್ಯಕ್ಚುಲಿ ನಾನು ಅಮ್ಮನ ಮೀಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅವ್ರು ಹೋಗಿರೋ ಜಾಗಕ್ಕಿಂತ ನಾನು ತುಂಬ ದೂರ ಇದ್ದೀನಿ. ಹೌದಾ, ಸರಿ ಬಿಡಿ. ಪಾಪ ದೂರ ಇದ್ದರೆ ನೀವಾದರೂ ಏನು ಮಾಡೋದಕ್ಕಾಗತ್ತೆ. ಹಾಂ ಸರಿ ಪರು, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಸರಿ ಯಜಮಾನ್ರೆ. ಅಲ್ಲಿಗೆ ಆದಿತ್ಯ ಅಲರ್ಟ್ ಆದ. ಆದಷ್ಟು ಬೇಗ ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಾನೆ. ಅಂತೂ ಈ ರೀತಿಲಾದ್ರೂ ತನ್ನ ಮಗುನ ಬಚ್ಚಿಟ್ಟು ಕಾಪಾಡ್ಕೊಳ್ತಿರೋ ಗಂಡನ್ಗೆ ಪಾರ್ವತಿನೇ ಅಲರ್ಟ್ ಮಾಡಿದ್ಲಲ್ಲ, ನನಗಷ್ಟು ಸಾಕು. ಬಂದ್ರೆ ಇಲ್ಲೇ ಹತ್ತಿರದಲ್ಲಿ ಮಕ್ಕಳ ಡಾಕ್ಟರ್ ಇದಾರಂತೆ, ಬನ್ನಿ ಹೋಗಿ ಬಂದ್ಬಿಟ್ರಣ. ಅಲ್ಲ ಸರ್ತಿ, ಅಮ್ಮ ಇಲ್ಲೇ ಇದ್ದಾರಲ್ಲ, ಹೇಗೆ ಹೋಗೋದು? ಹಿಂದೆಯಿಂದ ಹೋಗೋಣ ಬನ್ನಿ. ಪಾರ್ವತಿ, ಇಲ್ಲಿ ಯಾಕೆ ನಿಂತಿದ್ಯಮ್ಮ? ಅತ್ಯಮ್ಮ, ಮೈದ್ನ, ರತ್ನವೇಣಿಯವರೆಲ್ಲ ಗುರುಗಳನ್ನ ಭೇಟಿಯಾಗೋದಕ್ಕೆ ಅಂತ ಹೋಗಿದ್ದಾರಲ್ಲ, ಒಂದು ಫೋನು ಮಾಡಿಲ್ಲ ಸಾವಿತ್ರಕ್ಕ. ಅದಕ್ಕೆ ಅವ್ರು ಬಂದ ತಕ್ಷಣ ನನಗೆ ಮೊದಲು ವಿಷಯ ಗೊತ್ತಾಗಬೇಕು ಅಂತ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಗೇಟ್ ಒಳಗೆ ಬಂದವರು ಮನೆ ಒಳಗಡೆ ಬರ್ದೇ ಇರ್ತಾರೇನೆ ಪಾರು. ಬಾ, ಒಳಗೆ ಹೋಗೋಣ ಬಾ. ಈಗಲೂ ಆ ಮಗುನ ಹೆತ್ತಿರೋದು ಜನನಿ ಅಮ್ಮವ್ರೆ ಅಂತ ಎಲ್ಲರೂ ತಿಳ್ಕೊಂಡಿರೋದು. ಮಗು ಬಗ್ಗೆ ಏನಾರ ಗೊತ್ತಾದ್ರೆ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತಾರಲ್ವಾ. ಈಗ ಅಖಿಲಮ್ಮವ್ರು ಬರೋವರೆಗೂ ಇಲ್ಲೇ ನಿಂತಿರ್ತೀಯಾ, ಇಲ್ಲ ಒಳಗೆ ಬಂದು ಜನನಿ ಅಮ್ಮವ್ರು ಬರೋ ಫೋನ್ನ ಕೇಳಿಸ್ಕೊತೀಯಾ? ಹೌದಲ್ವಾ? ಫೋನ್ ಬರ್ತಿದ್ದ ಹಾಗೆ ಗುರುಗಳು ಹೇಳಿದ್ದನ್ನ ನಾನು ತಿಳ್ಕೊಬೋದು. ಸರಿ, ನಡಿ ಹೋಗೋಣ. ಪ್ರೀತು ಫೋನ್ ಮಾಡ್ತಾ ಇದ್ದಾನೆ. ಸಾವಿತ್ರಕ್ಕ, ಅತ್ಯಮ್ಮ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಪ್ರೀತು. ಸಾರಿ ಜನನಿ, ನೀನು ಎಷ್ಟೆಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡೋಕ್ಕಾಗಲೇ ಇಲ್ಲ. ಹೌದಾ? ಗುರುಗಳು ಹೇಳಿರೋದನ್ನ ಹೇಳಕ್ಕಿರ್ಬೇಕು. ಮಾತಾಡು, ನಾನು ಕೇಳಿಸ್ಕೊತೀನಿ. ಹಲೋ ಅತ್ಯಮ್ಮ. ಅಯ್ಯೋ ಅದೆಲ್ಲ ಬಿಡು, ಗುರುಗಳು ಏನಂದ್ರು? ಮಗು ಸುರಕ್ಷಿತವಾಗಿದ್ಯಂತ ಅತ್ಯಮ್ಮ. ಹೇಳು ಪ್ರೀತು, ನಮ್ಮ ಮಗು ಸೇಫ್ ಆಗಿದೆಯಂತ. ಹೌದು ಪಾರ್ವತಿ, ನಮ್ಮ ಮನೆ ಮಗು ಸುರಕ್ಷಿತವಾಗಿದೆಯಂತೆ. ನಾಮಕರಣದ ವೇಳೆಗೆ ಮಗು ಸೇಫ್ ಆಗಿ ನಮ್ಮ ಕೈ ಸೇರುತ್ತೆ ಅಂತ ಹೇಳಿದ್ರು. ನೀನು ಕಾಯ್ತಿರ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಎಲ್ಲದರಲ್ಲೂ ಕ್ಲಾರಿಟಿ ಸಿಕ್ತಿದ್ದ ಹಾಗೇನೆ ನಿನಗೆ ಕಾಲ್ ಮಾಡಿದೆ. ಪಾರ್ವತಿ, ನೀನು ಆ ಮಗುನ ಹೆರದೇ ಇರಬಹುದು, ಆದರೆ ಹೆತ್ತ ತಾಯಿ ಎಷ್ಟೇ ದುಃಖನ ಮಗು ಕಾಣೆಯಾದಾಗ್ನಿಂದ ನೀನು ಅನುಭವಿಸಿದೀಯಮ್ಮ. ಆದರೆ ಈಗ ಗುರುಗಳೇ ಭರವಸೆ ತುಂಬಿದ್ದಾರೆ ಜನನಿ. ಸೊ ಎಲ್ಲ ಟೆನ್ಷನ್ಸು ಬಿಟ್ಟಾಕಿ ಆರಾಮಾಗಿರು. ಹಾಂ ಸರಿ, ಟೇಕ್ ಕೇರ್. ನಮ್ಮ ಮನೆ ಮಗು ಸಿಕ್ಕೇ ಸಿಗುತ್ತೆ ಅಂತ, ಅದು ನಾಮಕರಣದ ವೇಳೆಗೆ. ಅಪ್ಪು, ನಿನ್ನ ಎಲ್ಲ ಆತಂಕನೂ ಬದಿಗಿಟ್ಟು ಇನ್ಮೇಲಾದ್ರೂ ನೆಮ್ಮದಿಯಾಗಿರಮ್ಮ. ಯಾಕೆಂದ್ರೆ ಸದಾ ಇನ್ನೊಬ್ಬರ ಕಷ್ಟ ದುಃಖಗಳನ್ನ ನಿನ್ನ ಕಷ್ಟ ಅಂತಾನೆ ತಿಳ್ಕೊಂಡು ನಿನ್ನ ನೆಮ್ಮದಿ, ನಗು, ಸುಖನೆಲ್ಲ ಬದಿಗೊತ್ತುತ್ತಾ ಬಂದವಳು ನೀನು. ಮಗು ವಿಷಯದಲ್ಲೂ ಅಷ್ಟೇ. ಮಗು ಕಾಣೆಯಾದಾಗ್ನಿಂದ ನೀನು ನೆಮ್ಮದಿಯಾಗಿ ನಿದ್ದೆನೂ ಮಾಡಿಲ್ಲ ಅಂತ ನನಗೆ ಗೊತ್ತಮ್ಮ. ಅದಕ್ಕೆ ಈಗ ಸಿಹಿ ಸುದ್ದಿ ಸಿಕ್ಕಿದೆಯಲ್ಲ, ಇವತ್ತಿಂದ ನೆಮ್ಮದಿಯಾಗಿ ನಿದ್ದೆ ಮಾಡು ಕಂದ. ಸರಿ ಅತ್ಯಮ್ಮ.